ಸೊ ಗೈಸ್ ಇವಾಗ ನಾವು ಕಾಲೇಜ್ ಹೋಗ್ತಾ ಇದ್ದೀವಿ. ಇನ್ನು ರೋಡಲ್ಲಿ ಇದ್ದೀವಿ. ಇನ್ನು ಸಂಜೆ ಕರ್ಕೊಂಡ್ಬಂದಿಲ್ಲ. ಸೊ ಇವಾಗ ನೋಡಿ ಸಾಬು ಹೊತ್ಕೊಂಡು ಗಿಚ್ಚಿಗಿರಿ ಆಗ್ಬಿಟ್ಟವ್ರು ಇವತ್ತು. ನಮ್ದೇನಿಲ್ಲ ಗಾಯಸ್, ಏನಿದ್ರು ಬಿಟ್ಟಲ್ಲ ಅವ್ರದ್ದೇ. ಇವತ್ತು ಏನಪ್ಪ ಯಾವ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಅಂದ್ಕೊಂಡಿರ್ಬೋದು. ಇವತ್ತು ನಮ್ಮದು ಹಳೆ ಕಾಲೇಜ್ PU ಕಾಲೇಜಲ್ಲಿ ನಮ್ಮದೊಂದು ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕಂತ ಕರೆದಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಹೊರಗಡೆ ಯಾವ ಥರ ಇರ್ತೀನಂತ. ಸೊ ಗೈಸ್ ಫೈನಲ್ ಆಗಿ ನಮ್ಮ ಕಾಲೇಜಿಗೆ ಹೋಗಿ ನಮ್ಮ ಕಾಲೇಜ್ ತೋರಿಸ್ತೀನಿ. ಹಂಗೈತೆ ಕಾಲೇಜು. ಸೊ ಇವಾಗ ಈ ಕಾಲೇಜಲ್ಲೇ ಫಂಕ್ಷನ್ ಮಾಡಿಕೊಂಡು ಆಟ ಆಡಬೇಕು. ಇವಾಗ ನೋಡುವ ಏನಾಗುತ್ತೋ ಅಂತ. ಸೊ ನನ್ನ ಡ್ಯಾನ್ಸ್ ಎಲ್ಲ ಮೇಲೇ ಇದ್ದಾರೆ. ಇವನು ನನ್ನ ಫ್ರೆಂಡ್ ಗಾಯ್ಸ್, ಇವನು ತೋರಿಸಿದ್ದೀನಿ ಅನ್ಸುತ್ತೀನಿ, ಎಲ್ಲ ತೋರಿಸಿಲ್ಲ. ಸೊ ಇವ್ರ ಜೊತೆ ನಾನು ಯಾವಾಗಲೂ ಈ ಕಾಲೇಜಲ್ಲೇ ಓದಿದ್ದು. ತುಂಬ ಸಪೋರ್ಟಿವ್ ಮಾಡಿದ್ದಾರೆ ಗಾಯ್ಸ್ ಓದೋದಕ್ಕೆ ಇವರೆಲ್ಲ. ಕ್ಲಾಸ್ ಬಿಟ್ಯಾ? ಇನ್ನು ಕ್ಲಾಸ್ ಇದೆ ಬಿಟ್ಟು ನಡಿ ಹೋಗಿ ಕಾಡಲ್ಲೇ ಮತ್ತೆ ಹೊಡೆದಂಗೆ ಕಾಣ ಸರ್ ಹತ್ರ ಮಾತಾಡ್ಬೇಕು. ಕಾಣ ಸರ್ ಹತ್ರ ಮಾತಾಡ್ಬೇಕು. ಕರಿ ಸರ್ ಇಲ್ಲ ಅಂದ್ರೆ ನಾವು ಕರಿಬೇಕಾ ಕಾಣ ಸರ್? ಗೈಸ್ ಹೆಂಗೆ ಹೇಳ್ತಾವ ನೋಡಿ ಗೈಸ್ ಇವನು. ಬಾಯ್ ಕಾಣ ಸರ್ ನಮ್ಮ ಜೊತೆ ಕರಿಬೇಕು ಅಂತ ಹೆಂಗೆ ಹೇಳಪಡ್ತಾವ ನೋಡಿ. ನಮ್ಮಲ್ಲಿ ಪ್ರೀತಿ ಅಭಿಮಾನ ಜಾಸ್ತಿ ಇರ್ತದೆ. ಅವ್ರ ಮ್ಯಾಗ ನಮಗಿರ್ಬೇಕು, ನಮ್ಮ ಮ್ಯಾಗ ಅವ್ರಿಗೆಲ್ಲ. ಹಾಂ ನಮ್ಗೆ ಆದ್ರೆ ಭಯ ಹೊಂಟದ, ನೀನೇ ಹೋಗ್ಬೇಕು. ನಮ್ಗೆ ಅಲ್ಲೇ ಗಾಯ್ಸ್ ಎಲ್ಲ ಮೇಲ್ಗಡೆ ಟೀಚರ್ಸ್ ಅವ್ರೆ. ಬಟ್ ಭಯ ಆಗ್ತೈತೆ, ಯಾಕಂದರೆ 2 ವರ್ಷ ಆದಮೇಲೆ ಬರ್ತಾಯಿದ್ದೀನಲ್ಲ. ಸೊ ಒಳಗಡೆ ಸರ್ಸ್ನೆಲ್ಲ ತೋರಿಸ್ತೀನಿ ಬರೀ ಡೈರೆಕ್ಟಾಗಿ. ಬಂದಿದ್ದೀವಿ. ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಬೇಗ ಬನ್ನಿ. ಆಲ್ರೆಡಿ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಫಂಕ್ಷನ್. ಸೊ ಹೋಗ್ಬಿಟ್ಟು ಫಂಕ್ಷನ್ ಏನೇನು ಆಗ್ತಾ ಇದೆ ಅಂತ ನಿಮ್ಮೆಲ್ಲ ಒಳ್ಳೆಯಾಗಿ. ಸೊ ಗೈಸ್ ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಬರೋಕ್ಕಿಂತ ಮುಂಚೆನೆ. ಬಟ್ ಇವಾಗ ಮತ್ತೆ ನಾನು ವಿಡಿಯೋ ಮಾಡಬೇಕಲ್ವಾ. ಸೊ ಆ ಕಾರಣಕ್ಕಾಗಿ ಇವಾಗ ಬಂದಿದ್ದೀನಿ. ಚೆನ್ನಾಗಿ ಸಾಗರ ಗೈಸ್ ಇವತ್ತು ಫುಲ್ ಇಲ್ಲಿ. ಸೊ ಗೈಸ್ ಇವಾಗ ದೀಪ ಬೆಳಗುವ ಕಾರ್ಯಕ್ರಮ ನಡೀತಾ ಇದೆ. ಸೊ ಇದಕ್ಕೆ ನಾವು ಜಾಯಿನ್ ಆಗೋಣ ಬನ್ನಿ. ವೀಣಾ ಮೇಡಮ್ ಅನ್ನ ಕೋರಿಕೊಳ್ಳುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಸಭೆಯಲ್ಲಿರುವ ಸರ್ವರಿಗೂ ಗುರು ಪೂರ್ಣಿಮಾ ದಿನದ ಶುಭಾಶಯಗಳು. ಈ ಸುಂದರ ಸಮಾರಂಭಕ್ಕೆ ಆರಂಭಿಸುವ ಎಲ್ಲರಿಗೂ ಬೆಳಗಿನ ವಂದನೆಗಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಂಬ ನಮ್ಮ ಕಾಲೇಜಿನಲ್ಲಿ 2026-27ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಮತ್ತು ಈ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರಥಮ PUCಗೆ ದಾಖಲಾಗಿರುವ ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಂದ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರುವ ನಮ್ಮ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರಾದ ಡಾಕ್ಟರ್ KR ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಅವರಿಗೆ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ನಮ್ಮ ಕಾಲೇಜಿನ ಮತ್ತು ಕಾರ್ಯಕ್ರಮದ ಪರವಾಗಿ ನನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಇಮ್ತಿಯಾಜ್ ಸರ್ ಮತ್ತು ಮಣಪುರಂ ಫೌಂಡೇಶನ್ ಶೋರೂಮ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ CM ಯೋಗೇಶ್ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಪರವಾಗಿ ಅವರನ್ನು ಬರಮಾಡಿಕೊಳ್ಳುತ್ತೇವೆ. ಹಾಗೂ ಮಣಪುರಂ ಫೌಂಡೇಶನ್ IT ಕೋಆರ್ಡಿನೇಟರ್ ಆಗಿರುವಂತಹ ವಿನಸ್ ರವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮದ ಪರವಾಗಿ ಬರಮಾಡಿಕೊಳ್ಳುತ್ತೇವೆ. ಸದಾ ನಮ್ಮ ಕಾಲೇಜಿನ ಮೇಲೆ ಅಭಿಮಾನ ವ್ಯಕ್ತಪಡಿಸುತ್ತಾ ಬಂದಿರುವ ಲಂಕಪ್ಪ ಸರ್ ಅವರನ್ನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸುತ್ತೇವೆ.
A few moments later. ಬೇರೆ ಕಾಲೇಜ್ ಹೋಗಿದ್ದೀನಿ. ಇಲ್ಲಿ ಟೀಚರ್ಸ್ ಇರೋ ಸಪೋರ್ಟ್ ಎಲ್ಲೂ ಸಿಗಲ್ಲ. ನಾನು ಒಂದು ಆವ್ರೇಜ್ ಸ್ಟೂಡೆಂಟ್. ಈ ಆವ್ರೇಜ್ ಸ್ಟೂಡೆಂಟ್ ನ ಈ ಟಾಪರ್ ಆಗಿ ಮಾಡಿರೋದಕ್ಕೆ ಎಲ್ಲಾ ಟೀಚರ್ಸ್ ಸಪೋರ್ಟ್ ಅಂತ ತುಂಬಾ ಇದೆ. ಪ್ರತಿಯೊಂದು ಹೇಳ್ತಾರೆ, ಡೌಟ್ ಇದೆಯಾ, ಏನಾದ್ರೂ ಇದ್ರೆ ಬಂದು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ. ಪ್ರತಿಯೊಂದು ಸಮ ಕೂಡ ಅಷ್ಟೇ, ಏನಾದ್ರೂ ಡೌಟ್ ಇದ್ರೆ ಬಂದು ಕೇಳ್ಕೊಳ್ಳಿ ಅಂತಾನೆ ಇರ್ತಾರೆ. ಮಾಡಿ ನೀವು ಏನಾದ್ರೂ ಕೊಡ್ಬೇಕಂದ್ರೆ ಈ ಕಾಲೇಜ್ಗೆ ನಿಮ್ ಮಾರ್ಕ್ಸ್ ಅಷ್ಟೇ ನೀವು ಕೊಡಕ್ಕಾಗೋದು. ಆಲ್ ದ ಬೆಸ್ಟ್ ಜೂನಿಯರ್ಸ್. ಥ್ಯಾಂಕ್ ಯು. ಈ ಜೀವನ ಆತರ ಅಲ್ಲ. ಇವನು ಎಂತ ಜವಾಬ್ದಾರಿನ ಹೊತ್ಕೊಂಡಿದ್ದಾನೆ ಅನ್ನೋದು ಅವನಿಗೆ ಅಷ್ಟೇ ಗೊತ್ತಿದೆ, ಜೊತೆಗೆ ನಮ್ಮೆಲ್ಲ ಉಪನ್ಯಾಸಕರಿಗೆ ತಿಳಿದಿದೆ. ಅವನು ಕಾಲೇಜಿಗೆ ಎಷ್ಟು ದಿನ ಬರ್ತಿದ್ನು ಅಷ್ಟೇ ದಿನ ಹಾಸ್ಪಿಟಲ್ಗೆ ಹೋಗ್ತಿದ್ದ. ಯಾಕೆಂದ್ರೆ ಅವ್ರ ಅಣ್ಣನಿಗೂ ಕೂಡ ಕ್ಯಾನ್ಸರ್ ಆಗಿತ್ತು. ಸೊ ಹಾಗಾಗಿ ಅವನು ಅಲ್ಲಿ ಪೋಷಕ ಪಾತ್ರನ ನಿರ್ವಹಿಸ್ತಾ ಇದ್ದ. ಕಳೆದ ಇಡೀ ವರ್ಷ ನಿಮ್ಗೆ ಗೊತ್ತಿರ್ಬೋದು ಕ್ಯಾನ್ಸರ್ ಎಂತ ಮಾರಣಾಂತಿಕ ಕಾಯಿಲೆ ಅಂತ ನಿಮ್ಗೆ ಗೊತ್ತಿದೆ. The beginning of a new and exciting journey in your life. Work, make new friends, learn new things, and take part in different activities. Don't be afraid to ask questions or seek help whenever you need it. We, your seniors, are always here to support and encourage you. We wish you success, happy, and many wonderful memories in this year ahead. Thank you, and once again, welcome to our college. ನನ್ನ ಹೆಸರು ಡಾಕ್ಟರ್ ಮಂಜುನಾಥ KR ಅಂತೇಳಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬ್ಬಾಳ, ಬೆಂಗಳೂರು ಉತ್ತರ ಜಿಲ್ಲೆ. ಇಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಸದರಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ 2019ರಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತೇನೆ. ಇದು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಕಾಲೇಜ್ ಆಗಿದೆ. ಇಲ್ಲಿ ಸಾಕಷ್ಟು ಜನ ಇಡೀ ಕರ್ನಾಟಕದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಡ ಕುಟುಂಬಗಳ ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದ ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ದಾರೆ. ಅವ್ರಿಗೆ ನಮ್ಮ ಕಾಲೇಜಿನ ವತಿಯಿಂದ ಪ್ರತಿ ವರ್ಷ ಉಚಿತವಾಗಿ ದಾನಿಗಳನ್ನ ಮುಖಾಂತರವಾಗಿ ಪುಸ್ತಕಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಬ್ಯಾಗ್ಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. ಮತ್ತೆ ಯೂನಿಫಾರ್ಮ್ ಇದೆ, ಮತ್ತೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಎಲ್ಲ ವಿಭಾಗಗಳು ಕೂಡ ಇದೆ. ಬೇರೆ ಬೇರೆ ಭಾಗಗಳಿಂದ ಒಳ್ಳೆಯ ಫಲಿತಾಂಶವನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. Hello, my name is Veena. I'm working as a lecturer in English in GPUC Hebbal. So this is a government college which is situated in Hebbal. This is we have first PUC and second PUC, and the students usually from the poorer background take admissions here, and we are very proud that we are delivering a value-based education. It is not just education that we are giving, but the students who comes here, we take a lot of care for them. We used to mend their behavior. We used to cultivate culture, valuable culture in them. So that's why I'm very proud to be a part of this institution. Thank you so much. ಏನು ಮಾತಾಡೋದಿಲ್ಲ. ನಾನು ಈ ಕಾಲೇಜಲ್ಲಿ ಭಾಳ ಖುಷಿಯಿಂದನೇ ಕೆಲಸ ಮಾಡಿದ್ದೀನಿ. ನನಗೆ ಮತ್ತೆ ಇವತ್ತು ಬಂದಿದ್ದು ಭಾಳ ಖುಷಿ ಅನ್ನಿಸ್ತಾ ಇದೆ. ಎಲ್ಲ ಪ್ರೀತಿ ಇಟ್ಟು ನನ್ನ ಈ ಕಾರ್ಯಕ್ರಮ ಕರೆದಿದ್ದಕ್ಕೋಸ್ಕರ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಪ್ರೋಗ್ರಾಮು ನನ್ನನ್ನು ಕರೆದೋದಕ್ಕೆ ತುಂಬ ಸಂತೋಷ ಆಗಿದೆ. ಎಲ್ಲ ಕೊಲ್ಲಿಗೊಟ್ಟಿಗೆ ಸ್ಟೂಡೆಂಟ್ ಒಟ್ಟಿಗೆ ಬೆರೆಯೋಕ್ಕಾಯಿತು. ಪ್ರೋಗ್ರಾಮು ಚೆನ್ನಾಗಿದೆ. ನಾನು ಇಲ್ಲಿ ನಿಯೋಜನೆಗೊಂಡು ಹಿಂದಿನ ವರ್ಷನೂ ಬರ್ತಾ ಇದ್ದೆ. ಈ ವರ್ಷ ಕೂಡ ನಾನು ಈ ಕಾಲೇಜಿಗೆ ಇತಿಹಾಸವನ್ನು ಬೋಧಿಸೋದಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು DJ ಹಳ್ಳಿಯಿಂದ ಬರ್ತಾ ಇದ್ದೀನಿ. ಈ ದಿನ ಏನು ಕಾರ್ಯಕ್ರಮ ಫ್ರೆಷರ್ಸ್ ಡೇ ಇದೆ, ಅದು ಒಂದು ತುಂಬ ಚೆನ್ನಾಗಿ ನಡೀತು. ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಕೂಡ ತುಂಬ ಚಟುವಟಿಕೆಯಿಂದ ಭಾಗವಹಿಸಿದ್ರು. ಎಲ್ಲರಿಗೂ ಕೂಡ ಚೆನ್ನಾಗಿ ಓದಿ ಸಮಯವನ್ನು ಕಾಪಾಡ್ಕೊಳ್ಳಿ, ಶಿಸ್ತನ್ನು ಕಾಪಾಡ್ಕೊಳ್ಳಿ, ಹಾಗೂ ಜೀವನದಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ ಎಲ್ಲರಿಗೂ ಅಂತ ಹೇಳಿ
ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನ ಅವರು ಮಾಡಿ ತೋರಿಸ್ಬೇಕು. ಒಳ್ಳೆ ಡಿಸ್ಟಿಂಕ್ಷನ್ನ ಪಡ್ಕೊಂಡು ಏನೇ ಇಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಅವ್ರ ಮುಂದೆ ಜೀವನದಲ್ಲಿ ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಂದು ಶುಭ ಕಾಮನೆಗಳನ್ನು ತಿಳಿಸುತ್ತಾ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ನಮ್ಮ ಹತ್ರ 4th ಟಾಪರ್ ಇದ್ದಾರೆ. ಇವರು ಒಂದು ಪದವಿ ಪೂರ್ವ ಕಾಲೇಜು ಹೆಬ್ಬಾಳದಲ್ಲಿರೋ ಓದಿರೋರು. ಸೊ ಇವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂತಾರೆ ನಮ್ಮ ಜೊತೆ. ಬರೀ ಕೇಳೋಣ. ಸೊ ಯಾವ ಥರ ಇತ್ತು ನಿಮ್ಮದು ಎಕ್ಸ್ಪೀರಿಯನ್ಸು? ಫಸ್ಟ್ ಇಯರ್ ನಾನು ಇಲ್ಲಿ ಜಾಯ್ನ್ ಆಗಿದ್ದು ಸೆಕೆಂಡ್ PUCಗೆ. ಫಸ್ಟ್ PUC ಬಂದ್ಬಿಟ್ಟು ನಾನು ಶ್ರೀ ಸಾಯಿ PU ಕಾಲೇಜಲ್ಲಿ ಓದಿದ್ದೆ. ದೆನ್ ಅಲ್ಲಿ ಮೋರ್ ದೆನ್ ನಾನು ಕಾಲೇಜ್ಗಿಂತ ನಾನು ಜಾಸ್ತಿ ಕೋಚಿಂಗ್ ಮೇಲೆ ಫೋಕಸ್ ಮಾಡ್ತಿದ್ದೆ. ಕಾಲೇಜ್ ಮೇಲೆ ಚೂರು ಕಡಿಮೆ ಫೋಕಸ್ ಮಾಡ್ತಿದ್ದೆ. ಅಂದರೆ ನಾನು ಹೋಲ್ ಇಯರ್ ನಾನು ಲಾಸ್ಟ್ 3 ಮಂತ್ಸಲ್ಲಿ ಪ್ರಿಪೇರ್ ಆಗಿದ್ದು. ಅದಕ್ಕಿಂತ ಮುಂಚೆ ಎಂಥದ್ದು ಇದ್ದಿಲ್ಲ. ನಾನು ಎಕ್ಸಾಮ್ ಬಗ್ಗೆ ಏನು ಪ್ರಿಪೇರ್ ಆಗ್ತಿದ್ದೆ, ಜಸ್ಟ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಜಾಸ್ತಿ ಪ್ರಿಪೇರ್ ಆಗ್ತಿದ್ದೆ. ದೆನ್ ಲಾಸ್ಟು ಆಮೇಲೆ ಚೂರು ನಂದು ಡಾಕ್ಯುಮೆಂಟ್ಸ್ ಎಲ್ಲ ಇಶ್ಯೂ ಆಗಿಬಿಟ್ಟು ನಾನು ಯಾವ ಎಂಟ್ರೆನ್ಸ್ ಎಕ್ಸಾಮು ಬರೆಯೋಕ್ಕಾಗಲಿಲ್ಲ. ದೆನ್ ಲಾಸ್ಟಿಗೆ ಡಿಸೈಡ್ ಆಗಿ ಟ್ರೈ ಮಾಡಿದ್ದು. ನೀವು ಯಾವ ಥರ ನಿಮ್ಮ ಹಾರ್ಡ್ ವರ್ಕ್ ಯಾವ ಥರ ಸ್ಟಡೀಸ್ ಯಾವ ಥರ ಮಾಡ್ಕೊಂಡ್ರಿ ಈ ಒಂದು ಸರ್ಟನ್ ಪೀರಿಯಡಲ್ಲಿ ಅಂತ ಕೇಳ್ತಾರೆ. ಸರ್ಟನ್ ಪೀರಿಯಡ್ ಅಂದರೆ ಅಷ್ಟೊಂದು ಸೀಕ್ರೆಟ್ಸ್ ಏನೂ ಇದ್ದಿಲ್ಲ. ನಾರ್ಮಲ್ ಆಗಿ ಕ್ಲಾಸಲ್ಲಿ ಏನು ಓದಿಸ್ತಿದ್ರು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಆ್ಯಂಡ್ ಕಾನ್ಸೆಪ್ಟ್ ವೈಸ್ ಹೋಗ್ತಿದ್ದೆ. ಅಂದರೆ ಏನು ಬರೀ ಥಿಯರಿ ಅರ್ಥ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ ವೈಸ್ ಹೋಗ್ತಿದ್ದೆ. ಸೊ ಇವ್ರು ಹೇಳೋ ಥರ ಏನು ಅಂದರೆ ಕ್ಲಾಸ್ ಸರಿಯಾಗಿ ಕೇಳ್ಕೊಂಡ್ಬಿಟ್ಟು ಅದರಲ್ಲಿ ಬೇರೆ ಇವರು ಫಸ್ಟ್ PU ಅಲ್ಲಿ ಓದಿರಲಿಲ್ಲ, ಸೆಕೆಂಡ್ PU ಓದ್ಬಿಟ್ಟು ಮತ್ತೆ ಸೆಕೆಂಡ್ PU ಓದ್ಬಿಟ್ಟು ಅದು ಸೆಕೆಂಡ್ PU ಇಲ್ಲಿ ಅಡ್ಮಿಷನ್ ತೊಗೊಂಡು ಯಾರೋ ಫ್ರೆಂಡ್ಸ್ ಇಲ್ದೇನೆ ಅವನು ಒಬ್ಬನೇ ಲೈಬ್ರರಿಯಲ್ಲಿ ಕುತ್ಕೊಂಡು ಅವ್ನು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಇವಾಗ 4th ಪ್ಲೇಸಲ್ಲಿ ಬಂದಿದ್ದಾನೆ ಗೈಸ್. ಇದು ತುಂಬಾ ಮಾಮೂಲಿ ಅಂತ ವಿಷಯ ಅಲ್ವಾ? ಬಟ್ ಬರ್ತೀನಿ. ಥ್ಯಾಂಕ್ ಯು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. few moments later. ಸೊ ಗೈಸ್, ಫೈನಲ್ ಆಗಿ ಮನೆಗೆ ಬಂದೆ. ಏನಪ್ಪ ಅಂದರೆ ಈ ಥರ ಫಂಕ್ಷನ್ನು ನನಗೆ ಫಸ್ಟ್ ಟೈಮ್ ನನಗೆ ಇದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವಾಗ ನಮ್ಮ ಕಾಲೇಜವರು ಕರೆದಿರೋದು. ಸೊ PU ಮುಗಿಸಿ ಬಂದಾದಮೇಲೆ ಏನೋ ಒಂದು ಸ್ವಲ್ಪ ಮೆಮೊರೀಸ್ ಎಲ್ಲ ಮತ್ತೆ ಫ್ಲ್ಯಾಶ್ ಆಯಿತು. ಸೊ ಚೆನ್ನಾಗಿತ್ತು ಫಂಕ್ಷನ್ ಕೂಡ. ನೋಡೋದ್ರಲ್ಲ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇದು ಚೆನ್ನಾಗಿ ಆಯಿತು. ಇನ್ನೇನು ಎಲ್ಲ ಟೀಚರ್ಸ್ನೆಲ್ಲ ಮತ್ತೆ ಒಂದು ಸಾರಿ ರೀಕ್ರಿಯೇಟ್ ಆಗಿ ಮತ್ತೆ ಮೀಟ್ ಆಗೋ ಚಾನ್ಸ್ ಸಿಕ್ತು. ಸೊ ಇದೇ ಥರ ಅವರು ಮತ್ತೆ ಮುಂದೆ ಫಂಕ್ಷನ್ ಕರೆದ್ರೆ ಮತ್ತೆ ಹೋಗೋ ಥರ ಆಗುತ್ತೆ ಅನ್ಕೊತೀನಿ. ನನ್ನ ತಂಗಿ ಆಲ್ರೆಡಿ ಬಂದುಬಿಟ್ಟು ಅವರು ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟವ್ರೆ. ಇವಳು ಫಂಕ್ಷನಲ್ಲಿ ಫುಲ್ ಮಾನಿಟರ್ ಆಗಿಬಿಟ್ಟಿದ್ಲಿ ಇವತ್ತು. ಫುಲ್ಲು ಮಕ್ಕಳಿಗೆ ಅದು ಸ್ಟೂಡೆಂಟ್ಸ್ಗಳಿಗೆಲ್ಲ ಫುಲ್ ಅವಾಜ್ ಹಾಕ್ಕೊಂಡು ಫುಲ್ ಅವ್ರನ್ನೆಲ್ಲ ಕೂತ್ಕೊಂತೇ ಇಲ್ವ, ಇಲ್ಲಿ ನೀನೇನಕ್ಕೆ ಬಾಯ್ ಮಾಡ್ತೀಯ, ಅಲ್ಲಿ ಇಲ್ಲಿ ಕೂತು ಅಂತ ಹೇಳ್ತಾವಳೆ. ಸೊ ಬಟ್ ಚೆನ್ನಾಗಾಯಿತು ಗೈಸ್. ಫಂಕ್ಷನ್ ಮಾತ್ರ ಸೂಪರಾಗಿತ್ತು. ಈ ಥರ ಫಂಕ್ಷನ್ ನಾವಿದ್ದಾಗ ಆಗಿತ್ತು, ಬಟ್ ನಮಗೆ ಎಷ್ಟಾಗ್ತಿತ್ತು ಅಷ್ಟು ಮಾಡ್ತಿರ್ತಿದ್ವಿ. ಬಟ್ ಇವಾಗಂತೂ ಬಿಲ್ಡಿಂಗ್ ಎಲ್ಲ ಹೊಸದಾಗಿ ರಿನೋವೇಟ್ ಎಲ್ಲ ಮಾಡಿಸಿದಾರ. ಸೊ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಗೈಸ್, ಮನೆಗೆ ಬಂದುಬಿಟ್ಟು ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಕುತ್ಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡೋಣ ಅನ್ನೋಷ್ಟು ಇವ್ರಿಗೆ ಕಾಫಿ ಬೇಕಂತೆ. ಸೊ ಇವಾಗ ಇವ್ರಿಗೆ ಕಾಫಿ ಊಟ ಮಾಡೋಣ ಮಕ್ಕೊಂಡೇನಿ ಇವೇನೇನು ಗಜಾ ಪೂಜ ಎಲ್ಲ ಹಾಕಿ ಮಾಡಿ ಮಕ್ಕ ನೋಡಿ. ಇದು ಬಸ್ಸಲ್ಲಿ ಇದಾಕ ನಾವು ಹುಳಿಕಾಳು ತಿನ್ಬೋದು. ನಮ್ಮ ಮನೆಯಲ್ಲಿ ನನಗೆ ಬೀಜ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಫೈಟ್ ಆಡ್ತವ್ರೆ. ನಾವು ಮಾಡ್ತೈತಿ ತಗೊಂಡೆ ಏನ್ ಮಾಡ್ಬೋದು ಮುಡಾಲ ಅಂತ ಕರ್ಕೊಂಡು ಹೋಗಿ ಮಕ್ಕೊಂಡ್ಲ. ಆಮೇಲೆ ಹೊಟ್ಟೆ ಸಿಕ್ಕೋತಿತ್ತು ಅಂತ ತಿರ್ಬೋದು ಊಟ ಮಾಡ್ಯಾ ಸೋಸಿ ಚಂದಾಗಿ ಕೊಡ್ರಿ. ಸಿಂಹಾಸನವನ್ನು ಇಳಿ ಡಬಲ್ ಕುರ್ಚಾಗ ಕುಂದ್ರೆ ಸಿಂಹಾಸನ ಹೋಗ್ತಿಲ್ಲ. ಅಲ್ಲಿ ಬಸ್ ಸ್ಟಾಪ್ ಐತಲ್ಲ, ಅಲ್ಲಿ ಪೆಟ್ರೋಲ್ ಬಂಕ್ ಬಾಜುಕ ನಿಂಬೆ ಹಚ್ಚಿರ್ತಾರ ನೋಡಲ್ಲಿ. ಒಂದು 20 ರೂಪಾಯಿಕ 10 ರೂಪಾಯಿಕ 5, 6, 10 ಅದು ತಗೊಂಡ್ 10 ರೂಪಾಯಿಗೆ 5, 6, 10 ಯಾರು ಕೊಡತ್ತಾರಪ್ಪ ಅಲ್ಲಿ ಮಾಡ್ತಾರ. ನಿಂಬೆ ಅಂಟಿನೂ ಅಷ್ಟೇ ಸೇಮ್ ರೇಟ್ಗೆ ಕೊಡ್ತಾರೆ. ಕೇಳಿನ ಕೇಳಿ ನನ್ನ ಫೋನ್ ಇದು ರೈಸ್ ಗೈಸ್ ಇವಾಗ ಇಡ್ಲಿ ತೊಗೊಂಬರಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ ಗೈಸ್. ಇವತ್ತು ನಮ್ಮ ಅಮ್ಮ ಒಂದು ಸಾಧನೆ ಮಾಡವ್ರೆ. ಫೋನ್ಗೆ ಹಚ್ಚಿದೇನೆ ಏನೋ ಹಚ್ಚಿದೇನೆ ಫುಲ್ ಬಂದ್ಬಿಟ್ಟಿದ್ದಲ್ಲ. ನಾವು ಫೋನ ಮಾಡಿಲ್ಲಲ್ಲ. ಫೋನ್ ಮಾಡ್ರೆ ಅಷ್ಟ ಬನ್ನಿ, ಫೋನ್ ಮಾಡ್ರೆ ಬರೋದು. ಸೊ ಗೈಸ್, ನಮ್ಮ ಅಮ್ಮ ಫೋನ್ ಮಾಡ್ದೇನೆ ಬಂದ್ಬಿಟ್ಟವ್ರೆ. ಇವಾಗ ನಾವು ಗಾಡಿ ತೊಗೊಂಡು ಹೋಗೋಣ, ಕೀ ತೊಗೊಂಡು. ಸೊ ಗೈಸ್, ಅಂತೂ ಇಂತೂ ನಮ್ಮ ಅಮ್ಮ ಇವತ್ತು ಏನು ಸಾಧನೆ ಮಾಡೋರು ಅಂದರೆ ಫಸ್ಟ್ ಟೈಮ್ ನಡ್ಕೊಂಡು ಬಂದವ್ರೆ ಮನೆ ಅಲ್ಲಿಂದ ಅಲ್ಲ. ಫಸ್ಟ್ ಟೈಮಾ? ಹ್ಞೂ.
ಅವ್ರ ಮುಖ ನೋಡಿ ಫಸ್ಟ್ ಟೈಮ್ ಅಂತ ತಕ್ಷಣ ಹೆಂಗೆ ಕಣಕಿಸಿತವ್ರೆ. ಏನೋ ಇವನು ಫುಲ್ ಎಂಜಾಯ್ ಮಾಡ್ತಿದ್ಯಾ. ಇದು ಯೂಟ್ಯೂಬ್ನವ್ರು ಇದು ಮಾಡ್ರಿ. ಯೂಟ್ಯೂಬ್ ಅವರು ನಿನಗೆ ಒಂದು 30 ಲಕ್ಷ ಕೊಡ್ತಾರೆ ಅಂತ ಬೇಕನ? ನೀನ ತೊಗೊಂಬಿಡು. ಇಲ್ಲ ನಿಂಗೆ ಬೇಕನ? ಇಲ್ಲ ನಿಂಗೆ ಗೈಸ್ ಇವಾಗ ನಮ್ಮ ಅಮ್ಮ ಏನು ಕೇಳ್ತವ್ರೆ ಅಂದರೆ ಯೂಟ್ಯೂಬಿಂದ ಕಾಸು ಬರ್ತೈತೆ ಇಲ್ವಾ. ಸೊ ನಮ್ಮ ಯೂಟ್ಯೂಬರ್ ಹೇಳೋರೆ ಒಂದು 30 ಲಕ್ಷ ರೇಣುಕಮ್ಮಗ ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿದ್ವಿ, ಬಂದು ತೊಗೊಂಡು ಹೋಗಿ ಅಂತ ಹೇಳ್ತವ್ರೆ. ತಗೋತಿಲ್ಲ ಬೇ 30 ಲಕ್ಷ? ಓಹೋ ನಮ್ಮ ಮೋಹನ್ ನೋಡಿ. ರಜೆ ಹಾಕ್ಬಿಡ್ರಿ ಇವತ್ತು ಇದಕ್ಕೆ ಹೊಕ್ಕಿ. ಸೊ ಗೈಸ್ ಅಮ್ಮನೆಲ್ಲ ಬಿಟ್ಟು ಬಂದಾಯಿತು. ಸೊ ಇವರು ಮನೆ ಬಂದ ತಕ್ಷಣನೇ ನೋಡಿದೆ ಇವರೇನೋ ಅಡುಗೆ ಮಾಡ್ತವ್ರೆ. ಇವತ್ತಿನ ರೆಸಿಪಿ ಅಂತ ಕೇಳೋಣ ಬನ್ನಿ. ಏನಮ್ಮ ಇವತ್ತು ರೆಸಿಪಿ? ಇವು ಮೆಣಸಿನ್ಕಾಯಿ ಕರಂಡಿ ಅಂತ ಅವತ್ತು ನಾರ್ತ್ ಕರ್ನಾಟಕ ಕಡೆದು ಇವನಿಗೆ ಮಿಕ್ಸಿಗೆ ಹಾಕೊಡ್ತಾಳೆ ಇವರು. ಸೊ ಮೇಘನ ಅವರು ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಉರಿಯಂಗಿಲ್ಲ ಏನಿಲ್ಲ, ಇದು ಹೆಂಗೈತೆ ಹಿಂಗೆ ಡಬಕ್ಕಂತ ಮ್ಯಾಮಿದ್ರೆ ಹಾಕೋದು ಅಷ್ಟೇ. ಮೆಣಸಿನ್ಕಾಯಿ ಸೊ ಗೈಸ್ ಹೇಳ್ತವ್ರೆ. ಇಲ್ಲಿ ಕಾಳು ಹುರಿದಿಟ್ಕೊಂಡಿದ್ದೀವಿ ತೋರಿಸುವಾಗ. ಸಾಸಿವೆ, ಜೀರಿಗೆ, ಇದು ಅಗಸಿ ಕಾಳು, ಇಲ್ಲಿ ಅಗಸಿ ಕಾಳು ಇಂಗ್ಲೀಷಲ್ಲಿ ಫ್ಲಾಕ್ಸಿ ಸೀಡ್ಸು, ಇವಿಷ್ಟನ್ನು ಮತ್ತು ಮೆಂತ್ಯ ಕಾಳು 4 ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಥರ ಚಟ್ನಿ ಥರ ಅಡ್ರ ಬಡ್ರ. ಸೊ ಗೈಸ್ ಮಿಕ್ಸಿಗೆಲ್ಲ ಮೆಣಸಿನ್ಕಾಯಿ ರುಬ್ಕೊಂಡ್ರು ಈ ಥರ. ಅಂದರೆ ಫುಲ್ ಮಿಕ್ಸ್ ಅಂದರೆ ಗ್ರೈಂಡ್ ಮಾಡ್ಕೋಬಾರ್ದು, ಜಸ್ಟ್ ಮೇಲೆನೇ ಮಾಡ್ಕೋಬೇಕು. ತೆರಿ ಹೇಗಿಂತ ಇದ್ರಾಗ ಹಾಕ್ಲೆ ಈ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಡಮ್ಮ. ಬೆಳ್ಳುಳ್ಳಿ ಅಷ್ಟನಾ? ಮೇಘ ಅವರೇ ಹಾಕ್ಕೊಡಿ. ಏನ್ ರೆಸಿಪಿ ಇದು? ಕರಂಡಿ ಎದ್ರಲ್ಲಿ ಮಾಡ್ತೀರಿ? ಮೆಣಸಿನ್ಕಾಯ್ದು ಮೆಣಸಿನ್ಕಾಯಿ ಕರಿಂಡಿ. ಸೊ ಗೈಸ್ ಮಿಕ್ಸಿ ಗ್ರೈಂಡರ್ ಹಾಕಿದ್ರು, ಅದು ಕೂಡ ಅಡ್ರ ಬಡ್ರ ಹಾಕೋರೆ, ಇಷ್ಟೇ ಹಾಕೋಬೇಕು. ಸೊ ಗೈಸ್ ಇಲ್ಲಿ ಅಡುಗೆ ಹೆಲ್ಪಿಂಗು ಸ್ವಲ್ಪ ಶಿಫ್ಟ್ ಆಯಿತು. ಇವರು ಹೂ ಕಟ್ಟೋಕೆ ಕೂತ್ಕೊಂಡ್ರು. ಮಧು ಅವರು ಮಾಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇವಾಗ. ಫ್ಲಾಕ್ಸಿ ಸೀಡ್ಸು, ಜೀರಿಗೆ, ಮೆಂತ್ಯಕಾಳು ಮತ್ತು ಸಾಸಿವೆನ ಆ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಸುರಿದಿದ್ದು ಹಾಕ್ರಿ ಮಧು, ಲಗೋಣ ತಂಬ. ಬೆಳ್ಳುಳ್ಳಿ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಬೆಳ್ಳುಳ್ಳಿನ ಏನು ಯಾರು ಹಾಂ ಇವಾಗ ಇದು ಒಗ್ಗರಣೆ ಏನಂದರೆ ಎಣ್ಣೆ ಮತ್ತು ಬೆಳ್ಳುಳ್ಳಿನ ಬಿಸಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇವಾಗ ಮಧ್ಯದಲ್ಲಿ ಉಪ್ಪು ಹಾಕೋಬೇಕು ಇದಕ್ಕೆ. ಇವಾಗ ಒಂದು
ಒಂದು 5-6 ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀವಿ, ಅದರ ರಸನ ಮಿಕ್ಸ್ ಮಾಡೋಣ. ಮತ್ತೆ ಇವಾಗ ನಿಂಬೆಹಣ್ಣಿನ ರಸ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರ್ ಟೇಸ್ಟಿಯಾಗಿರುತ್ತೆ ಗೈಸ್. ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಜಾಸ್ತಿ ಮೆಣಸಿನ್ಕಾಯಿ ಅಂದರೆ ಇದಾಯಿತು. ಇದನ್ನು ಗಾಜಿನದರಲ್ಲೇ ಹಾಕಿಡ್ಬೇಕು. ಇದನ್ನ ಮಾಡಿದ್ನ ಇದಕ್ಕೆ ಈ ಥರ ಮುಚ್ಚಿಬಿಟ್ಟು ಬಟ್ಟೆ ಕಟ್ಟಿ ಇದನ್ನ 5 ದಿನ ಬಿಸಿಲಲ್ಲಿ ಇರಬೇಕಿದು. ಮಧ್ಯಾಹ್ನ ಬಿಸಿಲಿಗೆ ಹೋದ ತಕ್ಷಣ ಇದನ್ನ ಬಿಸಿಲಲ್ಲಿ ಇಟ್ಟು ಆಮೇಲೆ ಸಾಯಂಕಾಲ ತೊಗೊಂಡ್ಬರ್ಬೇಕು. ಬಿಸಿಲಲ್ಲಿಟ್ಟು ಈ ಥರ 5 ದಿನ ಮಾಡಬೇಕು. ಈಗ ಚೆನ್ನಾಗಿ ಒಂಥರ ಮ್ಯಾರಿನೇಟ್ ಆಗುತ್ತೆ, ಆವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಅನ್ಸಲ್ಲಿ. ಸೊ ಗೈಸ್, ಇವತ್ತಿಂದು ರೆಸಿಪಿ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ, ಚೆನ್ನಾಗಿತ್ತು. ಸೊ ನೀವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ಮತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಸಿಗೋಣ. ಟಾಟಾ, ಬೈ ಬೈ. ಅಷ್ಟೇ.